ನೋಡೋಣ ಅಂತ ಹೇಳ್ತಾವ ಬಸ್ ಅವ್ರು ಬರ್ಲೇನ ಅವ್ರು ಬೈತಾವಣ ಮಾಡ್ತಾರ ಇಲ್ಲ ಅಂತ ನೀವು ಹಿಂದೆ ಬರ್ತಾಯ್ತಲ್ಲ ಸರ್ ಹಿಡ್ಕಣ ಹತ್ಕಡೆ ಬರ್ರಣ ಹತ್ಕಡೆ ಬಣ್ಣ ಕೆಲ ಕೆಲಸ ಬೈಸ್ಕೊಳ್ಳೆ ಕಡೆ ಕಾರ್ತೀನಿ ಸರ್ ಬಿಡ್ಬೇಕು ಯೋಚನೆ ಮಾಡಿದ್ಮೇಲೆ ಬಿಡೋಣ ಸರಿ ಜಿಂಪಣ್ಣ ಐದು ಬಿಡಲ್ಲ ದಾರಿಗೆ ಅಲ್ಲಿ ಕೆಲಸ ಏನಾಡಿದ್ರು ಗೊತ್ತಾ ಅದನ್ನೇ ಹೇಳಲಿ ಅವರು ಅದು ಯೋಚನೆ ಮಾಡಿ ಮೀಡಿಯಾ ಹತ್ರ ಮಾತಾಡಕ್ಕೆ ಹೇಳಿ ಯೋಚನೆ చెప్తాను बात करना चाहिए ना मुझे हो सकता है ना जो बात करना चाहिए हो सकता है ना जो बात करके तो हो जाता मीडिया के पास थोड़ा बात कर लीजिए हो जाएगा बात कर लीजिए ना हो जाएगा कितना दिन है 10 दिन का आता डेली काम करते हैं सब चालू करें गवर्नमेंट का काम इतना जल्दी नहीं हाँ इसमें टाइम है
ಈ ಮೇಡಹಳ್ಳಿಗೂ ಮಾಯಸಂದ್ರಕ್ಕೂ ಸಂಪರ್ಕ ರಸ್ತೆಗೋಸ್ಕರ ಸುಮಾರು 4 ರಿಂದ 5 ತಿಂಗಳಿಂದ ಒಂದು 10 ರಿಂದ 15 ಸರಿ ಪ್ರತಿಭಟನೆ ನಡೆದಿರ್ಬೋದು. ಒಂದು 3 ಸರಿ ಕೆಲಸ ಮಾಡೋಕ್ಕೆ ಬಿಟ್ಟು ಕೆಲಸ ನಡೀತಾ ಇರಲಿ, ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಈಗ ಮೊನ್ನೆ ಒಂದು ಸರಿಗೆ ಲಾಸ್ಟ್ 1 ತಿಂಗಳು 1.5 ತಿಂಗಳಿಂದ ಹಿಂದೆ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ. ಆವತ್ತೇನು ಹೇಳಿದ್ರು, ಇನ್ನು 15 ದಿವಸ ಟೈಮ್ ಕೊಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಇದು 15 ದಿವಸ ಆಯಿತು, 1 ತಿಂಗಳಾಯಿತು, 1.5 ತಿಂಗಳಾದರೂ ಏನೂ ಆಗಲಿಲ್ಲ. ಇವತ್ತು ಈ ಮಳೆನಲ್ಲೂ ಸಹಿತ ಸುಮಾರು ಜನ ಇಲ್ಲಿ ನಾಗರಿಕರು, ರೈತರು ಎಲ್ಲರೂ ಸೇರಿ ಇಲ್ಲಿ ಪ್ರತಿಭಟನೆ ಮಾಡಿದ್ವಿ. ಅವ್ರು ಬಂದು ಇನ್ನು ಮತ್ತೆ 1 ವಾರ ಟೈಮ್ ತೊಗೊಂಡು ಹೋಗಿದ್ದಾರೆ. ಅದೇನಾಗುತ್ತೆ ಪ್ರತಿ ಸಾರಿ ಇದನ್ನು ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಮಾತ್ರ ಕೊಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆಶ್ವಾಸನೆ. ಅದು ನಿಜವಾಗ್ಲೂ ನೆರವೇರೋವರೆಗೂ ಸಂಪೂರ್ಣ ಆಗೋವರೆಗೂ ನಮಗೆ ಅದರ ಬಗ್ಗೆ ನಂಬಿಕೆ ಮಾಡಿ ನಾವು ಎಲ್ಲ ಥರದ ನಾವು ಮೆಮೊರಿಡಮ್ ತಲುಪಿಸಿದ್ದೀವಿ. ಅವ್ರಿಗೆ ಕೃಷ್ಣಗಿರಿಗೆ ನೇರವಾಗಿ ನಾವು ಲೋಕಲ್ ಆಫೀಸಲ್ಲೂ ಏನು ಕೊಟ್ಟಿಲ್ಲ, ಕೃಷ್ಣಗಿರಿಗೆ ಕೊಟ್ಟಿದ್ದೀವಿ. ಈಗ ಅವ್ರೇನು ಮಾಡಿದ್ರು, ಮೊನ್ನೆ ಹೋರಾಟ ಮಾಡಿದಾಗ 15 ದಿನ ಟೈಮ್ ತೊಗೊಂಡಿದ್ರು. 15 ದಿನ ಆಗಿದ್ದು 1.5 ತಿಂಗಳಾಯಿತು. ಆಮೇಲೆ ಮೊನ್ನೆ ಏನಾಯಿತು, ಡಿಲ್ಲಿನಿಂದ ಬಂದಾಗ ಅವರೇ ತಂದು ಇಲ್ಲ ನೀವು ಮಾಡೋ ಗಂಟ ನಾವು ಈ ಗಾಡಿಗಳು ಬಿಡೋಲ್ಲ ಅಂದಿದ್ದಕ್ಕೆ ಅವರೇ ಮಣ್ಣಾಕ್ಸ್ಬಿಟ್ಟು ಹೋಗಿದ್ರು. ಇವತ್ತು ಯಾರು ಚೆನ್ನೈಯಿಂದ RO ಬರ್ತೀರ ಅಂತ ಹೇಳಿದರು, ಅವರು ಬಂದರು. ಇವು ಎಲ್ಲ ಪರಿಸ್ಥಿತಿ ಹತ್ತು ಕಡೆ ದಾರಿ ನೋಡಿ ನೀವು ಮೊದಲು ಯಾಕೆ ಕೇಳಿಲ್ಲ ಅಂದರು. ಮೊದಲು ಕೇಳಿಲ್ಲ, ಓಕೆ, ಇವ್ರ ದಾರಿ ಇರೋದು ನಾವು ದಾರಿ ಐತೆ ಮಾಡಿಕೊಡ್ತಾರೆ ಅಂತ ನಾವು ಸುಮ್ಗಿದ್ರಿ. ಮೊದಲು ದಾರಿ ಇತ್ತಲ್ಲ, ಇವ್ರು ಹೆಂಗಿದೆ, ಇವ್ರು ಮುಚ್ಕೊಂಡು ರಸ್ತೆ ಮಾಡ್ಕೊಂಡೋದ್ರು. ಈ ಯಂತ್ರಾಂಗಗಳು ಯಾಕೆ ಸರಿಯಾಗಿ ಕೆಲಸ ಮಾಡ್ತಲ್ಲ? ಗ್ರಾಮಗಳು ಐತೆ, ಗ್ರಾಮಗಳಿರೋದು ಅವ್ರಿಗೂ ಗೊತ್ತು. ಈ ಯಂತ್ರಾಂಗಗಳಿಗೆ ಯಾಕಂದರೆ ಇದರಲ್ಲಿ ಗ್ರಾಮಗಳಿಂದ ಅವ್ರಿಗೆ ಯಾವುದೇ ಥರದ ಬೆನಿಫಿಟ್ ಸಿಗ್ತಾಯಿಲ್ಲ. ಈ ಬೇರೆ ಥರ ಏನಾನ ಅವ್ರಿಗೆ ಇನ್ವೆಸ್ಟ್ಮೆಂಟು ಬೇರೆ ಥರ ಏನಾನ ಸಿಕ್ಕಂಗಿದ್ರೆ ಆ ಗ್ರಾಮ ಅವ್ರಿಗೊಂದು ದಾರಿ ಇತ್ತು, ಅವ್ರು ಮಾಡಿಕೊಡ್ತಾಯಿದ್ರು. ಈ ಯಂತ್ರಾಂಗಗಳು ಗ್ರಾಮ ಸಂಪರ್ಕ ತಪ್ಪಿಸೋದು, ಆ ಯಂತ್ರಾಂಗಗಳಿಗೆ ಆ ಕೆಲಸ ಮಾಡೋಕ್ಕಾಗಿಲ್ಲ ಅಂದಮೇಲೆ ಇವ್ರು ಇನ್ನೇನು ಕೆಲಸ ಮಾಡ್ತಾರೆ? ಏನು ವಿಲೇಜರ್ ಪ್ರತಿಯೊಂದಕ್ಕೂ ಕೇಳಬೇಕಾ? ವಿಲೇಜ್ ಅಂದರೆ ಏನು ಅಂದ್ಕೊಂಡವ್ರೆ? ವಿಲೇಜ್ ಇವತ್ತು ವಿಲೇಜ್ ಆಗಿರ್ಬೋದು, ನಾಳೆ ಪಟ್ಟಣ ಆತೈತೆ, ನಾಳೆ ರಾಜ್ಯಕ್ಕೆ ಸಂಪರ್ಕ ಆತೈತೆ, ಇದು ನಗರಕ್ಕೆ ಸಂಪರ್ಕ ಕಲ್ಪಿಸ್ತೈತೆ. ಅಂಥ ಗ್ರಾಮಗಳನ್ನ ಇವರು ಮೀನ ಎಣಿಸ್ಕೊಂಡು ಇವರು ಬೇರೆ ಥರ ಎಲ್ಲ ಇವರು ಹೇಳಿ ಸರ್. ನಮ್ಮದು ಮೇಲಲ್ಲಿ ನಮ್ಮೂರು ರಸ್ತೆ ಮಾಡ್ಕೊಳ್ಳಿಲ್ಲ ಅಂದ್ರೆ 10-15 ಜನ ಸೇರ್ತೀವಿ, ಉಗ್ರವಾದ ಹೋರಾಟ ಮಾಡ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಮುನ್ರಾಜ್ ಅಂತ. ಇದೇ ಮೇಡಳ್ಳಿ ಗ್ರಾಮದವ್ರು ನಾವು. ಇದು ಸುಮಾರು 1-1.5 ವರ್ಷದಿಂದ ನಮ್ಮ ಮೆಂಬರ್ಗಳು, ಚೇರ್ಮನ್ಗಳು, ಇಲ್ಲ ಪಂಚಾಯತಿಯವರು ಇರ್ಬೋದು, ಇಲ್ಲ ನಮ್ಮ ತಹಸೀಲ್ದಾರ್ ಇರ್ಬೋದು, ಈ ರೋಡ್ನ ಮಾಡ್ಬೇಕಾದ್ರೆ ನಾವು ಮೆಮೊರಿಡಮ್ ಕೊಟ್ಟಿದ್ರಿ, ಮತ್ತೆ ಅರ್ಜಿಗಳು ಕೊಟ್ಟಿದ್ರಿ, ಮಾಡಿಕೊಡ್ತಾರೆ ಅಂತೇಳಿ. ಮತ್ತೆ ನಾವೇನು ತಲೆ ಕೆಡ್ಸ್ಕೊಂಡಿಲ್ಲ, ಯಾಕಂದ್ರೆ ಪಂಚಾಯತ್ ಇದೆ, ಏನೋ ಊರಿನಿಂದ ಊರಿಗೆ ದಾರಿ ಇದೆ. ಇದು ಆವತ್ತಿನಿಂದ ರೋಡ್ ಹಾಕಿದ್ದಾರೆ, ಸ್ಟಾರ್ ರೋಡ್. ಇನ್ನೇನು ಜಲ್ಲಿ ರೋಡ್ ಇಲ್ಲ, ಕಾಲ್ ದಾರಿ ಆಗಿದ್ರೆ ಮಾಡಿಕೊಡಲ್ಲ ಅನ್ನೋದು ಒಂದು ಇದಿರೋದು. ಸ್ಟಾರ್ ರೋಡ್ ಇಟ್ಕೊಂಡು ಇವ್ರು ಮಾಡಿಲ್ಲ. ಇದಾದ್ಮೇಲೆ ನಾವು ಕೇಳಕ್ ಹೋಗಿದ್ದಕ್ಕೆ ಅವರು ಇವತ್ತು ನಾಳೆ ಅಂತ ಹೇಳ್ಕೊಂಡ್ರು. ಫೈನಲಲ್ಲಿ ಏನು ಹೇಳಿದ್ರು, ನಾವು ಕೆಲಸ ಮುಗಿಸ್ಬಿಟ್ಟಿದ್ರೆ ನೀವು ಮುಂಚೆನೇ ಯಾಕೆ ಕೇಳಲಿಲ್ಲ ಅನ್ನೋ ಮಾತು ಬಂತು. ಮುಂಚೆನೇ ಕೇಳೋದಕ್ಕೆ ನಮ್ಮದು ರೋಡ್ ಇದೆಯಲ್ಲ, ನಾವು ಕೇಳೋ ಅವಶ್ಯಕತೆನೇ ಇಲ್ಲ. ಈಗ ಒಂದು ಊರಿನಿಂದ ಊರಿಗೆ, ಇಲ್ಲ ಮನೆಯಿಂದ ಮನೆಗೆ ದಾರಿ ಇರೋದನ್ನ ಮುಚ್ಚಿದಾಗ ತಾನೇ ನಮ್ಗೆ ಗೊತ್ತಾಗೋದು ಯಾಕೆ ಇವ್ರು ಮುಚ್ಚುತ್ತವ್ರೆ ಏನು ಅಂತೇಳಿ. ಅದೇ ಥರ ಈಗ ನಮ್ಗೆ ಮುಚ್ಚಿದ್ರು, ಮಾಹಿತಿ ಬಂತು, ಗೊತ್ತಾಯಿತು, ನಮ್ಮ ಕಣ್ಣು ಮುಂದೆ ಆದಾಗ ಇದನ್ನು ನಾವು ಉಗ್ರ ಹೋರಾಟ ಮಾಡ್ತಾ ಇದ್ರಿ. ಇದ್ರ ಜೊತೆಗೆ ಹೋದ್ಸತಿ ಇವರು ಯಾರೋ ಡೆಲ್ಲಿಯಿಂದ ಬಂದಿರಿ ಇನ್ಸ್ಪೆಕ್ಷನ್ ಅಂತೇಳಿ, ಆವತ್ತು ದಾರಿ ಕೇಳಿದ್ಕೆ ಅವ್ರು ಮಾಡ್ಕೊಡೋಕ್ಕಾಗಲ್ಲ ಅಂದಾಗ ನಾವು ಅವ್ರ ಮುಖಾಂತರನೇ ಇಟ್ಕೊಂಡು ಈ ಮಣ್ಣು ಉಡ್ಡೆಗಳು ಹಾಕ್ಸಿದ್ರಿ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ, ದಾರಿ ಆಗಿಲ್ಲ ಅಂದರೆ.